ರಿಲ್ಯಾಕ್ಸ್. ಕಚ್ಚಕ್ಕೆ ಬರೋ ಅಂಥ ನಾಯಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನೇನು ಸರ್, ಈ ಥರ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಚಾಕು ತೆಗಿತಾರೆ ಅಂದರೆ? ಬೈ ದ ವೇ, ಐ ಆಮ್ ಕಾರ್ತಿಕ್. ಐ ಆಮ್ ಗೌತಮ್ ಸರ್. ಗೌತಮ್, ನೀವೊಂಥರ ಪುಣ್ಯಕೋಟೆಯಲ್ಲಿ ಬರೋ ಹಸು ಇದ್ದಂಗೆ. ಮುಂದೆ ಬಂದರೆ ಹಾಯ ಬೇಡ, ಹಿಂದೆ ಬಂದಿರೋದೇ ಬೇಡ. ಈ ಥರ ಇದ್ದರೆ ಲೈಫ್ ತುಂಬ ಕಷ್ಟ ಆಗುತ್ತೆ ಗೌತಮ್. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಮುಂಚೆ ನಾನು ಗೂಳಿ ಥರನೇ ಸರ್. ಆದರೆ ಏನಾಯಿತು? ಏನು ಆಗಲ್ಲ ನನ್ನ ಕೈಯಲ್ಲಿ ಅಂತಲ್ಲ, ಜವಾಬ್ದಾರಿಗಳು ಜಾಸ್ತಿ ಇದ್ದಾವೆ. ನನ್ನನ್ನೇ ನಂಬಿರೋಂಥ ಸಂಸಾರ ಇದೆ. ಸಾರಿ, ಅರ್ಥ ಆಗಿಲ್ಲ. ಸರ್, ಇಲ್ಲಿ ನಡೀತಿರೋ 90% ಕ್ರೈಮು ಚಿಕ್ಕ ಚಿಕ್ಕ ವಿಚಾರಕ್ಕೆ ಹಾಕ್ತಿರೋದು. ದ್ವೇಷ ಇಟ್ಕೊಂಡು ಕೊಲ್ಲೋದು ಬೇರೆ, ಆದರೆ ಯಾರು ಅಂತಲೇ ಗೊತ್ತಿರಲ್ಲ ಸಿಲ್ಲಿ ಮ್ಯಾಟರ್ಸ್ಗೆಲ್ಲ ಮರ್ಡರ್ ಆಗ್ತಿದ್ದಾವೆ. ಆಕ್ಸಿಡೆಂಟಲ್ ಕ್ರೈಮ್ ಬೇರೆ, ಇಂಟೆನ್ಷನಲ್ ಕ್ರೈಮ್ ಬೇರೆ. ಪ್ರತಿಯೊಬ್ಬರಿಗೂ ಫ್ಯಾಮಿಲೀಸ್ ಇರುತ್ತೆ, ಹಾಗಂತ ಪ್ರತಿಯೊಂದು ಈ ಥರ ಬಿಡೋಕ್ಕಾಗತ್ತಾ? ಅನುಭವಿಸ್ಲೇಬೇಕಾಗತ್ತೆ ಸರ್. ಬೇರೆಯವ್ರದ್ದು ಬಿಡಿ, ನನಗೆ 3 ಜನ ತಾಯಿ ಅಂದರು ಸರ್. ವಾಟ್? 3 ಜನ ತಾಯಂದ್ರ? ಮೊದಲನೇದು ನನ್ನಮ್ಮ ಸರ್. ಅವ್ರಿಗೆ ತಿನ್ನಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ, ಅವ್ರು ಹಸ್ಕೊಂಡಿದ್ದು ನನಗೆ ಹೊಟ್ಟೆ ತುಂಬ ತಿನ್ನಿಸಿದ್ದಾರೆ. ಅದಕ್ಕೆ ಅಲ್ವಾ ಈ ಮಣ್ಣಲ್ಲಿ ದೇವ್ರ ಸ್ಥಾನ ಕೊಟ್ಟಿದ್ದೀವಿ ತಾಯಿಗೆ ಅಂತ. ದೇವರೇ ನನಗೋಸ್ಕರ ಕಾಯ್ತಾ ಕೂತಿರ್ತಾರೆ ನಾ ಎಷ್ಟೊತ್ತಿಗೆ ಬರ್ತೀನಿ ಅಂತ. ಅದು ಸೆಂಟಿಮೆಂಟ್. ಇನ್ನು ನನ್ನ 2ನೇ ತಾಯಿ, ನನ್ನ ಹೆಂಡತಿ, ತನ್ನ ತಂದೆ ತಾಯಿ ಅಕ್ಕ ತಮ್ಮ ಎಲ್ರೂ ಬಿಟ್ಟು ನಿನ್ನ ಜೊತೆ ಬದುಕ್ತೀನಿ ಅಂತ ನನ್ನೇ ನಂಬಿ ಬಂದಿದ್ದಾಳೆ. ತನ್ನ ಜೀವನ ಪಣಕ್ಕಿಟ್ಟು ನನಗೆ ಅಪ್ಪ ಅನ್ನೋ ಸ್ಥಾನ ಕೊಟ್ಟಿದ್ದಾಳೆ. ಬೆಳಿಗ್ಗೆ ನಾನು ಹೊರಟಾಗಿಂದ ಹುಷಾರು ಅಂತ ಹೇಳಿ ಕಳಿಸಿ ಸಂಜೆ ನಾನು ಬರೋದನ್ನೇ ಕಾಯ್ತಾ ಕೂತಿರ್ತಾಳೆ. ಅವಳು ನನ್ನ ಮೇಲಿಟ್ಟಿರೋ ಪ್ರೀತಿ ನಂಬಿಕೆಗೆ ಬದಲಾಗಿ ನೋವು ಕೊಟ್ಬಿಡ್ಲಾ? ವೈಫ್ ಈಸ್ ಲೈಫ್, ಸೆಕೆಂಡ್ ಮದರ್. ಅರ್ಧ ಜನ್ಮ ನಮ್ಮ ತಾಯಿ ಕಾದ್ರೆ ಇನ್ನರ್ಧ ಜನ್ಮ ನಮ್ಮ ಹೆಂಡತಿ ಕಾದಿರ್ತಾಳೆ. ಗುಡ್. ಇನ್ನು ನನ್ನ 3ನೇ ತಾಯಿ ನನ್ನ ಮಗಳು. ನಿಮಗೆ ಗೊತ್ತಾ, ಅವಳಿಗೆ ಅವರ ಅಪ್ಪ ಅಂದರೆ ಸೂಪರ್ ಹೀರೋ ಥರ. ಬೆಳಗ್ಗೆ ಎದ್ದ ತಕ್ಷಣ ಕೇಳೋದು ಅಪ್ಪ ಅಂತ. ಅಪ್ಪನೇ ತಿನ್ನಿಸ್ಬೇಕು, ಅಪ್ಪನೇ ಮಲಗಿಸ್ಬೇಕು, ಆಫೀಸ್ಗೂ ಹೋಗ್ಬೇಡ, ನನ್ನ ಜೊತೆನೇ ಇರು ಅಂತಾಳೆ. ಫ್ಯಾಮಿಲಿ ಸೆಂಟಿಮೆಂಟ್ಸ್. ಅಂಥದ್ರಲ್ಲಿ ಅವ್ರ ಅಪ್ಪನ ರಸ್ತೆಯಲ್ಲಿ ಯಾರೋ ಸಣ್ಣ ವಿಚಾರ ಕೊಂದುಬಿಟ್ರು ಅಂದ್ಕೊಳ್ಳಿ. ಬೆಳಿಗ್ಗೆ ಎದ್ದು ನನ್ನ ಮಗು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನನ್ನ ಮನೆಯವರು ಏನಂತ ಉತ್ತರ ಕೊಡ್ತಾರೆ ಸರ್? ಏನಂತ ಉತ್ತರ ಕೊಡ್ತಾರೆ? ವಾಹ್. ಆ್ಯಸ್ ಯೂಶುವಲ್ ನಿನ್ನಪ್ಪ ದೇವ್ರ ಹತ್ರ ಹೋಗಿದ್ದಾರೆ, ಮತ್ತೆ ಬರಲ್ಲ ಅಂತನಾ? ಬೆಳೀತಾ ಬೇರೆಯವ್ರ ಮಕ್ಕಳು ತನ್ನ ತಂದೆಯವ್ರ ಜೊತೆ ಇರೋದನ್ನ ನೋಡಿ ನನ್ನ ಮಗಳು ದುಃಖ ಪಡ್ಬೇಕಾ ಸರ್? ಐ ಆಮ್ ವೆರಿ ಸಾರಿ ಗೌತಮ್. ನಿಮ್ಮ ತಾಳ್ಮೆ ಸಹನೆ ಹಿಂದೆ ಇಷ್ಟು ನೋವಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇವಾಗ ನೀವೇ ಹೇಳಿ, ನಮ್ಮ ಜೀವನದಲ್ಲಿ ಯಾವ್ದು ಮುಖ್ಯ ಸರ್? ನಮ್ಮನ್ನೇ ನಂಬಿರೋ ಸಂಸಾರನ ಅಥವಾ? ಗೌತಮ್, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು, ಬಟ್ ನೀವು ನೋಡಿದ್ರೆ ಎಮೋಷ್ನಲ್ ಆಗಿಬಿಟ್ರಿ. ದ ಥಿಂಗ್ ಈಸ್. ಹೆಲೋ ಸರ್. ಗೌತಮ್, ಎಲ್ಲಿದ್ದೀರಾ? ಯಾಕಿನ್ನ ಬಂದಿಲ್ಲ? ಸರ್ ಸಾರಿ ಸರ್, ನನಗಿನ್ನೊಂದು 1 hour ಟೈಮ್ ಕೊಡಿ ಸರ್. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಏನಾದರೂ ಗಾಡಿ ಪ್ರಾಬ್ಲಮ್ಮಾ? ಸರ್ ಹಾಗೇನಿಲ್ಲ ಸರ್, ಬಂದ್ಬಿಡ್ತೀನಿ ಸರ್. ಗೌತಮ್, ನಿಮ್ಗೆ ಗೊತ್ತು, ಈ ಕಂಪ್ನಿ ವರ್ಕರ್ಸ್ ಅದಲ್ಲದೆ ನನ್ನ ಮತ್ತು ನಿಮ್ಮ ಭವಿಷ್ಯ ನಿಂತಿರೋದೇ ಈ ಪ್ರೆಸೆಂಟೇಷನ್ ಮೇಲೆ. ಸರ್ ಅದಕ್ಕೆ ಅಲ್ವಾ ಸರ್ ನಾವು ಇಷ್ಟು ವರ್ಷ ಕಷ್ಟಪಟ್ಟಿರೋದು. ಬಂದ್ಬಿಡ್ತೀನಿ ಸರ್ ಬೇಗ. ಗೌತಮ್, ಏನಾಯಿತು? ಇಸ್ ದೇರ್ ಎನಿ ಪ್ರಾಬ್ಲಮ್? ಇವತ್ತು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ವಿ. ಒಳ್ಳೇದಾಗಲಿ ಅಂತ ದೇವಸ್ಥಾನಕ್ಕೆ ಬಂದೆ, ಆದರೆ ಗೌತಮ್, ಪ್ರೆಸೆಂಟೇಷನ್ ಅಂತಿದ್ದೀರಾ, ಆದರೆ ಹೊರಗಡೆ ನಡೆದಿದ್ದೆಲ್ಲ ಬರೀ ಆಕ್ಸಿಡೆಂಟ್ ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಗೌತಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬರೀ ಟಚ್ ಆಗಿದ್ದಕ್ಕೆ ಯಾರೂ ಸಾಯಿಸೋದಕ್ಕೆ ಬರಲ್ಲ. ಇಟ್ ವಾಸ್ ಇಂಟೆನ್ಷನಲ್. ಸರ್ ನನಗೆ ನೀವೇನು ಹೇಳಕ್ಕೆ ಬರ್ತಿದ್ದೀರಾ ಅರ್ಥ ಆಗ್ತಿಲ್ಲ. ನನಗೆ ಆಫೀಸ್ಗೆ ಹೋಗೋ ಟೈಮ್ ಆಯಿತು. ಎನಿವೇಸ್, ಥ್ಯಾಂಕ್ ಯು ಸರ್. ವೆಯ್ಟ್ ಗೌತಮ್, ಆದಷ್ಟು ಬೇಗ ಮತ್ತೆ ಸಿಗೋಣ.
ಓಕೆ ಸರ್, ಥ್ಯಾಂಕ್ ಯು. I trust God. ಸುಡ್ಗಾಡಲ್ಲಿ ಹೆಣ್ಗಳು ಕಮ್ಮಿ ಅಂತ. ಇವತ್ತಿನ ಬೋಣಿ ನಿಂದೆ. ಗೌತಮ್, ನಿಮ್ಗೆ ಗೊತ್ತು ಈ ಕಂಪ್ನಿ ವರ್ಕರ್ಸ್ ಅದಲ್ಲದೆ ನನ್ನ ಮತ್ತೆ ನಿಮ್ಮ ಭವಿಷ್ಯ ನಿಂತಿರೋದೇ ಈ ಪ್ರೆಸೆಂಟೇಷನ್ ಮೇಲೆ. ಮಿಸ್ ಮಾಡಿದೆ ಅನ್ಕೊಂಡ್ರಾ? ಬೇಕು ಅಂತಲೇ ಮಿಸ್ ಮಾಡಿದೆ. ಗುರಿ ಇಟ್ಟಿದ್ದ ಹಣೆಗೇನೆ. ಆದರೆ ಈ ಬುಲೆಟ್ಗೆ ಇರೋ ವ್ಯಾಲ್ಯೂ ನಿಮ್ಮ ಬಾಡಿಗಳಿಗಿದೆ. ನಾನು ಬುಲೆಟ್ಗೂ ಇನ್ವೆಸ್ಟ್ ಮಾಡ್ತೇನೆ. ಔಟ್.